ಇನ್ನು ಸಿಗಂದೂರು ಸೇತುವೆ ಉದ್ಘಾಟನೆ ವಿಚಾರವಾಗಿ ಗಡ್ಕರಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಬನ್ನಿ ಆ ಟ್ವೀಟ್ ನಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಡ್ಕರಿ ಅವರು ಮಾತ್ರ ಇದ್ರು, ಜೊತೆಗೆ ಬಿಜೆಪಿ ನಾಯಕರು ಕಾಣೋದಕ್ಕೆ ಸಿಗ್ತಾ ಇದ್ರು. ಬಟ್ ಕಾಂಗ್ರೆಸ್ನವರು ಯಾಕೆ ಹೋಗಿಲ್ಲ ಏನು ಅನ್ನೋದಕ್ಕೆ ಸಿಎಂ ಮಾತನಾಡಿದ್ದಾರೆ, ಡಿಸಿಎಂ ಮಾತನಾಡಿದ್ದಾರೆ, ಸುರ್ಜೇವಾಲಾ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನು ಅಸಮಾಧಾನ ಇದೆ, ಯಾವ ರೀತಿಯಾಗಿ ಆಹ್ವಾನ ಮಾಡಬೇಕಿತ್ತು, ಹೇಗೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಿತ್ತು ಅನ್ನೋದಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಗೈರಾಗಿದ್ದೀವಿ, ಇದೇ ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಸಿಗಂದೂರು ಸೇತುವೆ ವಿಚಾರಕ್ಕೆ ಸುರ್ಜೇವಾಲಾ ಕೂಡ ಕಿಡಿಕಾರಿದ್ದಾರೆ. ಇದು ರಾಜ್ಯದ ಅತ್ಯಂತ ಮಹತ್ವದ ಯೋಜನೆಯಲ್ಲಿ ಒಂದು, ಆದರೆ ಬಿಜೆಪಿ ಇಲ್ಲೂ ಕೂಡ ರಾಜಕೀಯ ಮಾಡಿತು, ಆಹ್ವಾನ ಮಾಡಿಲ್ಲ. ಸೇತುವೆ ನಿರ್ಮಿಸಿ ಟೋಲ್ ಸಂಗ್ರಹ ಮಾಡೋದು ಮೋದಿ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಹಾಗೆ 7 ಕೋಟಿ ಕನ್ನಡಿಗರಿಗೆ ಅವಮಾನವನ್ನು ಮಾಡಿದ್ದಾರೆ. ಸೇತುವೆ ಮಾಡಿ ಈ ಮೂಲಕವಾಗಿ ಟೋಲ್ ಹಣವನ್ನ ಸಂಗ್ರಹಿಸುತ್ತಾರೆ. ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದಾಗಿ ಸುರ್ಜೇವಾಲಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಇನ್ನು ಕೇಂದ್ರ ಸ್ಪಷ್ಟನೆ ಕೊಡ್ತಾ ಇದೆ ಆಹ್ವಾನ ಕೊಟ್ಟಿಲ್ಲ ಅನ್ನೋದಕ್ಕೆ. ನೋಡಿ, ಜುಲೈ 11ನೇ ತಾರೀಕು ಆಹ್ವಾನ ಕೊಟ್ಟಿದ್ದೀವಿ ಸಿಎಂಗೆ ಅಂತ. ಬೇರೆ ಕಾರ್ಯಕ್ರಮ ಇದ್ರೆ ವರ್ಚುವಲ್ ಆಗಿ ಭಾಗವಹಿಸಿ ಅನ್ನೋದಾಗಿಯೂ ಕೂಡ ಹೇಳಿದ್ವಿ. ಈ ಬಗ್ಗೆ ಜುಲೈ 12ಕ್ಕೆ ಸಿಎಂಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಅನ್ನೋದಾಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಶಿಷ್ಟಾಚಾರವನ್ನ ಪಾಲಿಸಿದೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ನೀಡಿದೆ. ಸಿಎಂ ಈ ಹಿಂದೆ ಮಾತನಾಡಿದ್ರಲ್ಲ ಆಹ್ವಾನ ಕೊಟ್ಟೇ ಇಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿತಿನ್ ಗಡ್ಕರಿ ಮಾಡಿರುವಂತಹ ಟ್ವೀಟ್ ಅನ್ನು ನೀವು ಗಮನಿಸಬಹುದು. ಆಹ್ವಾನ ಕೊಟ್ಟಿದ್ವಿ, ಒಂದು ವೇಳೆ ಬರೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ, ಅಪಿಯರ್ ಆಗೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ವರ್ಚುವಲ್ ಆಗಿ ಆದ್ರೂ ಭಾಗಿಯಾಗಿ ಅನ್ನೋದಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇದಕ್ಕೆ ಸಿಎಂ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕು. ಇವಾಗ ಏನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇದೀಗ ಆಹ್ವಾನದ ವಿಚಾರವಾಗಿ ಜಟಾಪಟಿ ಶುರುವಾಗಿದೆಯಾ? ಇದುವರೆಗೂ ಕೂಡ ಕಾರ್ಯಕ್ರಮದ ಬಗ್ಗೆ ಆಯ್ತು, ಸಿಎಂ ಹೇಳಿದ್ರು ಆಹ್ವಾನ ಮಾಡೇ ಇಲ್ಲ ಅಂತ. ಆದ್ರೆ ನಿತಿನ್ ಗಡ್ಕರಿ ಅವರು ಟ್ವೀಟ್ ನಲ್ಲಿ ಹೇಳಿದ್ದಾರೆ, ನಾವು ಹೇಳಿದೀವಿ ಒಂದು ವೇಳೆ ಬರೋದಕ್ಕಾಗ್ಲಿಲ್ಲ ಅಂದ್ರೆ ವರ್ಚುವಲ್ ಆಗಿ ಭಾಗವಹಿಸಿ ಅನ್ನೋದಾಗಿಯೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಸನ್ನ. ಹೌದು ಚೈತ್ರ, ಇದೀಗ ಸಿಗಂದೂರು ಸೇತುವೆಯ ಒಂದು ವಿಚಾರದಲ್ಲಿ ರಾಜಕೀಯ ಜಟಾಪಟಿ ನಡೀತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ಸಚಿವರು ಮಾಡ್ತಾ ಇದ್ರೆ, ಅತ್ತ ಕೇಂದ್ರದ ನಾಯಕರು ಮತ್ತು ಕೇಂದ್ರದ ಸಚಿವರು ಕೂಡ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ತಾವು ಕೊಟ್ಟಂತ ಪ್ರೋಟೋಕಾಲ್ಗೆ ಯಾವುದೇ ರೀತಿಯ ಬೆಲೆಯನ್ನ ಕೊಟ್ಟಿಲ್ಲ ಅನ್ನುವಂತ ರೀತಿಯ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಒಂದು, ಇಲ್ಲಿ ಸೇತುವೆ ನಿರ್ಮಾಣದ ವಿಚಾರದಲ್ಲಿ ಕಳೆದ ಹಲವಾರು ದಿನಗಳಿಂದ ಇದು ಬಿಜೆಪಿಯ ಕೊಡುಗೆ ಅಂತ ಹೇಳಿ ಬಿಜೆಪಿಯ ಸಂಸದರು ಪದೇ ಪದೇ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಇದಕ್ಕೆ ರಾಜ್ಯ ಸರ್ಕಾರದ ನಾಯಕರು ಕೂಡ, ಕಾಂಗ್ರೆಸ್ನ ಶಾಸಕರು ಕೂಡ ಇದು ರಾಜ್ಯ ಸರ್ಕಾರದ ಹಣದ ಮೇಲೆಯೂ ಕೂಡ ಈ ಒಂದು ಸೇತುವೆ ನಿರ್ಮಾಣ ಆಗಿದೆ ಅನ್ನುವಂತಹ ಜಟಾಪಟಿಗೆ ಕಾರಣವಾಗಿತ್ತು. ಇದೀಗ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಂತಹ ವಿಚಾರದಲ್ಲೂ ಕೂಡ ಇದೀಗ ಕೇಂದ್ರ ಸರ್ಕಾರದ ನಡುವೆ ಮತ್ತು ರಾಜ್ಯ ಸರ್ಕಾರದ ನಡುವೆ, ಅದರಲ್ಲೂ ನೇರವಾಗಿ ನಿತಿನ್ ಗಡ್ಕರಿ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಒಂದು ರೀತಿಯಲ್ಲಿ ಟ್ವೀಟ್ ಸಮರ ನಡೆದಿದೆ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಕೇಂದ್ರ ಸಚಿವರು ಹೇಳ್ತಾ ಇರುವಂತಹ ನಿತಿನ್ ಗಡ್ಕರಿ ಅವರು ಸ್ಪಷ್ಟನೆ ಮಾಡ್ತಾ ಇರುವಂತದ್ದು, ಜುಲೈ 11ನೇ ತಾರೀಕೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತವಾದಂತಹ ಆಹ್ವಾನವನ್ನ ಕೊಟ್ಟಿದ್ವಿ. ಜುಲೈ 13ನ ತನಕವೂ ಕೂಡ ನಿರಂತರವಾಗಿ ಆ ಕಾರ್ಯಕ್ರಮದ ಬಗ್ಗೆ ಆಹ್ವಾನ ಮತ್ತು ಪ್ರೋಟೋಕಾಲ್ ನ ಪಾಲನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಕಚೇರಿ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿ ಇದ್ವಿ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿತಿನ್ ಗಡ್ಕರಿ ಅವರು ತಾವು ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರದ ಟ್ವೀಟ್ ಅನ್ನ ಮಾಡಿದ್ದಾರೆ. ಜುಲೈ 11ಕ್ಕೆ ಒಂದು ಪತ್ರವನ್ನು ಬರೆಯಲಾಗಿತ್ತು. ಜುಲೈ 12ರಂದು ಕೂಡ ಮುಖ್ಯಮಂತ್ರಿಗಳು ಅವೈಲೇಬಲ್ ಇಲ್ಲದೆ ಹೋದ್ರೆ ವರ್ಚುವಲ್ ಆಗಿಯೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅನ್ನುವಂತ ಆಹ್ವಾನವನ್ನ ನಿತಿನ್ ಗಡ್ಕರಿ ಅವರ ಕಚೇರಿಯಿಂದ ರವಾನೆ ಮಾಡಲಾಗಿತ್ತು. ಆದ್ರೆ ಇದೀಗ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತದ್ದು, ಜುಲೈ 11ನೇ ತಾರೀಕು ಪತ್ರ ಬಂದಂತದ್ದು ನಿಜ, ಆದ್ರೆ ಕಾರ್ಯಕ್ರಮ ನಿಗದಿ ಆಗ್ಬಿಟ್ಟಿತ್ತು ಮತ್ತು ತನ್ನ ಕಾರ್ಯಕ್ರಮ ಕೂಡ ಪೂರ್ವ ನಿಗದಿಯಾಗಿತ್ತು. ಇದನ್ನ ಬದಲಾಯಿಸಿ ಅಂತೇಳಿ ನಿತಿನ್ ಗಡ್ಕರಿ ಅವರಿಗೂ ಮತ್ತು ಅವರ ಕಚೇರಿಗೆ ಸಂಪರ್ಕ ಮಾಡಿದಾಗಲೂ ಕೂಡ ಅವರ ಕಚೇರಿಯಿಂದ ಸೂಕ್ತವಾದಂತಹ ಸ್ಪಂದನೆ ಸಿಕ್ಕಿಲ್ಲ. ಮತ್ತು ಇವತ್ತು ಕಾರ್ಯಕ್ರಮ ಆಯೋಜನೆಯಾಗಿದೆ. ಅದಕ್ಕೆ ಮುಂಚಿತವಾಗಿ ಕೇವಲ 3 ದಿನ ಮುಂಚಿತವಾಗಿ ತಮಗೆ ಆಹ್ವಾನವನ್ನು ಕೊಟ್ಟಿರುವಂತದ್ದು ಎಷ್ಟು ಸರಿ? ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈ ರೀತಿಯ ಸಮನ್ವಯ ಕೊರತೆ ಇರಬಾರದು. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಂದ್ರೆ, ಒಂದು ಫೆಡರಲ್ ಸಿಸ್ಟಮ್ ಅನ್ನ ಕಾಪಾಡಿಕೊಂಡು ಹೋಗಬೇಕು ಅಂತಂದ್ರೆ ಅದಕ್ಕೆ ಎರಡೂ ಕಡೆಯಿಂದಲೂ ಕೂಡ ಸೂಕ್ತವಾದಂತಹ ಕಮ್ಯುನಿಕೇಶನ್ ಇರಬೇಕು. ಈ ಕಮ್ಯುನಿಕೇಶನ್ ನ ಸೂಕ್ತವಾದಂತಹ ರೀತಿಯಲ್ಲಿ ಮಾಡೋದ್ರಲ್ಲಿ ನಿತಿನ್ ಗಡ್ಕರಿ ಅವರು ಮತ್ತು ಅವರ ಕಚೇರಿ ಎಡವಿದೆ ಅನ್ನುವಂತಹ ಆರೋಪವನ್ನು ಇದೀಗ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ನಿತಿನ್ ಗಡ್ಕರಿ ಅವರು ಮತ್ತು ಅವರ ಕೇಂದ್ರ
ಕೇಂದ್ರದ ನಾಯಕರು ಹೇಳ್ತಾ ಇರುವಂತದ್ದು ನಾವು ಯಾವುದೇ ರೀತಿಯ ಪ್ರೋಟೋಕಾಲ್ ಪಾಲನೆಯಲ್ಲಿ ತಪ್ಪನ್ನ ಎಸಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ಒಂದು ಸಂಪರ್ಕ ಸೇತುವೆಯಾಗಿ ಮತ್ತು ಸಮನ್ವಯದಿಂದ ಕೆಲಸ ಮಾಡಬೇಕಂತ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಿದೆ ಅನ್ನುವಂತ ಪ್ರತ್ಯಾರೋಪವನ್ನು ಮಾಡ್ತಿದೆ. ಈ ವಿಚಾರ ಇದೀಗ ಕೇವಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜಟಾಪಟಿಗೆ ಮಾತ್ರ ಸೀಮಿತವಾಗಿಲ್ಲ. ರಾಷ್ಟ್ರೀಯ ನಾಯಕರು ಕೂಡ ಈ ವಿಚಾರದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ಆಗಮಿಸಿದಂತ ಸುರ್ಜೇವಾಲಾ ಅವರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯದ ಬಿಜೆಪಿ ಸಂಸದರ ವಿರುದ್ಧ ಸಾಕಷ್ಟು ಟೀಕೆಗಳನ್ನ ಮಾಡಿದ್ದಾರೆ. ಅಂದ್ರೆ ಈ ಸೇತುವೆ ನಿರ್ಮಾಣದಲ್ಲಿ ರಾಜ್ಯ ಸರ್ಕಾರದ ಪಾಲು ಇದ್ದಾಗಲೂ ಕೂಡ ಯಾಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ಸರಿಯಾದ ರೀತಿಯಲ್ಲಿ ಪ್ರೋಟೋಕಾಲ್ ಪಾಲನೆಯನ್ನ ಮಾಡಿ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕೇವಲ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿ ತೆರಿಗೆ ಸಂಗ್ರಹ ಮಾಡೋದು, ಟೋಲ್ ದುಬಾರಿ ದರವನ್ನು ಹೆಚ್ಚಳ ಮಾಡುವಂತದ್ದು ಮಾತ್ರ ಕೇಂದ್ರ ಸರ್ಕಾರದ ಕೆಲಸ ಆಗಿದೆ ಅಂತ ಹೇಳಿ ಸುರ್ಜೇವಾಲಾ ಅವರು ಕಟುವಾದಂತಹ ಟೀಕೆಗಳನ್ನ ಮಾಡಿದ್ದಾರೆ. ಹೀಗಾಗಿ ಈ ಸೇತುವೆ ನಿರ್ಮಾಣ ವಿಚಾರದಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ದೊಡ್ಡ ಜಟಾಪಟಿ ನಡೆದಿತ್ತು. ಈ ಸೇತುವೆ ನಿರ್ಮಾಣ ಯಾರೋ ಒಬ್ಬ ಅಪ್ಪನ ಆಸ್ತಿ ಅಲ್ಲ ಅನ್ನುವ ಮಟ್ಟಕ್ಕೂ ಕೂಡ ಮಾತುಗಳು ಹೋಗಿದ್ವು ಶಾಸಕರ ನಡುವೆ ಮತ್ತು ಸಂಸದರ ನಡುವೆ. ಇದೀಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆಯೂ ಕೂಡ ದೊಡ್ಡ ಮಟ್ಟಿಗಿನ ಜಟಾಪಟಿ ಕ್ರೆಡಿಟ್ ವಾರ್ಗಾಗಿ ನಡೀತಿದೆ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.